ನಮಸ್ಕಾರ, ನಾನು ಡಾಕ್ಟರ್ ಅಮರೇಶ್ ಬಿರಾದರ್ ಅಂತ. ನಾನು ಒಂದು ಪ್ಲಾಸ್ಟಿಕ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಕರ್ನಾಟಕ ಕಲಬುರಗಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಬ್ಡಾಮಿನೋಪ್ಲಾಸ್ಟಿ ಬಗ್ಗೆ. ಇದರ ಕ್ಯಾಂಡಿಡೇಟ್ಸ್ ಯಾರು, ಆಮೇಲೆ ಇದರದ್ದು ಅಡ್ವಾಂಟೇಜ್ ಏನಿದೆ ಅಂಥೇಳಿ. ಈಗ ತುಂಬ ಜನಕ್ಕೆ ನೀವು ನೋಡ್ಬೋದು, ಕೆಳಗಿನ ಹೊಟ್ಟೆ ಅದು ಜೋತ್ ಬಿದ್ದಿರುತ್ತೆ. ಆಮೇಲೆ ಅದರಿಂದ ಸ್ವಲ್ಪ ಜನಕ್ಕೆ ಮೊಳಕಾಲು ನೋವು ಬರ್ತಾ ಇರುತ್ತೆ, ಬೆನ್ನು ನೋವು ಬರ್ತಾ ಇರುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಆಮೇಲೆ ಬೇಕಾಗಿರೋ ಬಟ್ಟೆ ಎಲ್ಲ ಹಾಕಿ ಬರ್ಲಕ್ಕೆ ಇಲ್ಲ. ಆಮೇಲೆ ತುಂಬ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಆಮೇಲೆ ತುಂಬ ಜನಕ್ಕೆ ಅದರಿಂದ ಪ್ರಪೋಸಲ್ಸ್ ಆಗಿರ್ಬೋದು, ಬೇರೆ ಥರ ಕೆರಿಯರ್ ಓರಿಯೆಂಟೆಡ್ ಪರ್ಸನ್ಸಲ್ಲಿ ಅವರು ಕೆರಿಯರಲ್ಲಿ ಪ್ರೊಸೀಡ್ ಆಗ್ತಾನೆ ಇರಲಾರ್ದು ಇರ್ಬೋದು. ಆಮೇಲೆ ಫಿಟ್ನೆಸ್ ಲೆವೆಲಲ್ಲೂ ಅದು ಒಂದು ಅಫೆಕ್ಟ್ ಆಗ್ತಾ ಇರುತ್ತೆ. ಈ ಥರ ಇದ್ದವರಿಗೆ ನಾವು ಒಂದು ಅಬ್ಡಾಮಿನೋಪ್ಲಾಸ್ಟಿ ಅಂತ ಹೇಳ್ತೀವಿ. ಈ ಪ್ರೊಸೀಜರಲ್ಲಿ ನಾವು ಎಕ್ಸ್ಟ್ರಾ ಲೂಸ್ ಸ್ಕಿನ್ ಮತ್ತು ಎಕ್ಸ್ಟ್ರಾ ಎಕ್ಸಸೈಸ್ ರೆಸಿಸ್ಟೆಂಟ್ ಫ್ಯಾಟ್ ಏನಿದೆ ಅದು ನಾವು ತೆಗಿತೀವಿ. ಅದು ತೆಗೆದಾಗಿದ್ಮೇಲೆ ಒಂದು ಸಣ್ಣ ಲೈನ್ ಇರುತ್ತೆ, ಹೊಲಿಗೆ ಲೈನ್, ಅದು ಇನ್ನರ್ ವೇರಲ್ಲಿ ಹೋಗಿಬಿಡುತ್ತೆ. ಈವನ್ ಬಿಕಿನಿ ಹಾಕಿದ್ರು ಅದೇನು ಕಾಣೋದೇ ಇಲ್ಲ. ಈ ಥರ ಸರ್ಜರೀಸ್ ಎಲ್ಲ ನಾವು 1 ಅಥವಾ 2 ದಿವಸ ಹಾಸ್ಪಿಟಲಲ್ಲಿ ಇಡ್ತೀವಿ. ಅದು ಆಗಿದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ. ಮೋಸ್ಟ್ ಆಫ್ ದಿ ಟೈಮ್ಸ್ ಒಂದು 7 to 10 ಡೇಸಲ್ಲಿ ನೀವು ವರ್ಕ್ ಎಲ್ಲ ರಿಸ್ಯೂಮ್ ಮಾಡ್ಬೋದು. ಮೋಸ್ಟ್ ಆಫ್ ದಿ ಕೆಲಸ ಎಲ್ಲ ಮಾಡ್ಬೋದು. ಒಂದು ಪ್ರೆಷಗಮೆಂಟ್ ಅಂತ ಕೊಟ್ಟಿರ್ತೀವಿ, ಅದು ಒಂದು ಶೇಪ್ ವೇರ್ ಥರ ಆ್ಯಕ್ಟ್ ಆಗುತ್ತೆ. ಆಮೇಲೆ ನೀವು ಬೇಕಾಗಿರೋಂಥ ಡ್ರೆಸ್ಸಸ್, ಬೇಕಾಗಿರೋಂಥ ಎಲ್ಲ ಕೆಲಸನೂ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ನಿಮಗೆ ಮಾಹಿತಿ ಬೇಕು ಅಂದರೆ ನೀವು ನಮ್ಮ ಆಫೀಸ್ ನಂಬರ್ 90721744ಗೆ ಕರೆ ಮಾಡ್ಬೋದು. ಧನ್ಯವಾದ.